ನನ್ನ ಪ್ರಶ್ನೆ ಸರ್ ಕಂಟಿನ್ಯೂ ಮಾಡಿ, ನಾನು ನಿಮ್ಮನ್ನು ಮಾತಾಡ್ತಿದ್ದೇನೆ ಸರ್. ಅದೇ ಈಗ ನಮಗೆ ಆ್ಯಕ್ಚುಲಿ ಈ ಸರಿ ನಾವು ಬರ್ತೀವಿ, ಭಾರತ್ ಜೋಡೋ ಇರ್ಬೋದು, ಮತ್ತು ಆಂಟಿ ಇನ್ಕಂಬೆನ್ಸಿ ಏನು ಮೋದಿಯವರ ಒಂದು ಹಿಟ್ಲರಿಸಮ್ ಏನಿದೆಲ್ಲ ಕೂಡ. ಬಟ್ ನಿಮ್ಮ ನಂಬರಿಂದ ನೀವೊಂದು ಹೆಚ್ಚು ಕಡಿಮೆ ಒಂದು 70 ಸ್ಥಾನಗಳು ದೂರ ಇದ್ದೀರಿ ಸರ್. 295 ಏನೋ ನೀವು ಹೇಳಿದ್ರಿ, 60 ಸ್ಥಾನಗಳು. ಅಲ್ಲ, ಇವತ್ತು ಹೇಳ್ತೀನಿ, ನಾನು ಹೇಳ್ತಿರೋದಲ್ಲ, ಮಾಧ್ಯಮದಲ್ಲಿ TDP ಆ್ಯಂಡ್ JDU ಇವರ ಈಗ ಏನಾಗಿದೆ ಗೊತ್ತಾ ಸರ್, ದೇಶದ ಜನ, ರಾಜಕೀಯ ಪಕ್ಷಗಳು ಮೋದಿಯವರ ಇಷ್ಟ ಬಂತ ಮನೋಚ್ಛೆ ಅಧಿಕಾರ ನೀವು ನಡೆಸೋಕ್ಕಾಗಲ್ಲ ಅನ್ನೋದು ಕೂಡ ಇಲ್ಲಿ ಆ ಸಂದೇಶ ಇದೆ. ಓಕೆ, ಈಗ ನಾನು ಮೊದಲೇ ಹೇಳಿದೆ, ನಾನು RSS ಅವರು ನೀವು 272 ತಲುಪಲಿಲ್ಲ ಅಂದರೂ ನೀವು ಪ್ರಧಾನಮಂತ್ರಿಗೆ ಕೂರಕ್ಕಾಗಲ್ಲ ಅಂತಕ್ಕಂಥದ್ದು. ಓಕೆ, ನಮಗೆ ಎಲ್ಲೋ ನಿಮ್ಮ ಮಾಧ್ಯಮನೋ ಇನ್ನೊಬ್ರು ಯಾರೋ ಒಬ್ರು ಹೇಳಿರೋದು. RSS ಏನು BJP ಅವ್ರ ಜೊತೆಲಿ ಇಲ್ಲ, ಕಾಂಗ್ರೆಸ್ನವ್ರ ಜೊತೆಲೂ ಇದ್ದರು. ನಾನು RSSಗೆ ಹೋಗ್ತಿದ್ದೆ 75ರಲ್ಲಿ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ RSS ಕಾಂಗ್ರೆಸ್ ಜೊತೆಲಿ ಇತ್ತು. ಈ ಕೆಲವೊಂದು ರಾಮ ಮಂದಿರ ಕೆಲವೊಂದು ಕಾರಣಗಳಿಂದ ಅವರು BJP ಪಕ್ಷಕ್ಕೆ ಹೋಗಿರ್ಬೋದು. BJPನ ಕಂಟ್ರೋಲ್ ಮಾಡ್ತಿರೋದು RSSನವರು. ಭಾಳಷ್ಟು ಜನಕ್ಕೆ ಭಾಳ ಇತಿಹಾಸಗಳು ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ, ಜನಸಂಘ ಇವೆಲ್ಲ. ಸೊ ಹಾಗಾಗಿ ಮೋದಿಯವರು ವಿತೌಟ್ RSS ಬ್ಲೆಸ್ಸಿಂಗ್ಸ್ ಅವ್ರು ಏನೂ ಮಾಡೋಕ್ಕಾಗಲ್ಲ, ಬರೆದಿಟ್ಕೊಂಡು. ಓಕೆ, ಏನಾದರೂ RSS ನಾರೇ ತಗೊಳ್ರಿ ಅಂತ ಇವರೇ ಬರಲಿ, ಇಂಡಿಯಾದವರೇ ಬರಲಿ ಅಂತಂದ್ರೆ ಏನು ಮಾಡ್ತೀರಿ? ಸೊ ಕಾಂಗ್ರೆಸ್ ಗೌರ್ಮೆಂಟ್ ಗೋನ್ ಟು ಫಾರ್ಮ್ ದ ಓಕೆ, JDUನವರು ತಿರುಗಿಬಿಟ್ಟಲ್ಲ ಸರ್, ಬಯಸ್ತಾರ ಅದು ದಾಳ ಉಳಿಸ್ದಾಗ ಆ ಪಾಸಿಬಿಲಿಟಿ ನಾವು ಹೇಗೆ ರೀಡ್ ಮಾಡೋದು ಅಂತ ಕೇಳಿ. ಈಗ ಘಟನೆಗಳು ಇವತ್ತಿನ ಕಂಡೀಷನ್ಗೆ ಇಂಪಾಸಿಬಲ್ ಅನ್ಸುತ್ತಪ್ಪ. ಇವತ್ತಿನ ಇಂಪಾಸಿಬಲ್. ನಾನೇನು ಅದನ್ನ ಇವತ್ತು ಆಗ್ಬಿಡ್ತಿದೆ ಅಂತ ನಾನು ಹೇಳಲ್ಲ. ಓಕೆ, ಇನ್ನೊಂದು ತಿಂಗಳಿಗೂ ಆಗ್ಬೋದು, ಇನ್ನೊಂದು ವರ್ಷಕ್ಕೂ ಆಗ್ಬೋದು, ಅದಕ್ಕೂ ಅವಕಾಶಗಳಿದೆ. ಈಗ ನಾಳೆ ದಿವಸ ನೀವು ಇವ್ರಿಗೆ ನಿಮ್ಮ ತೆಲುಗು ದೇಶಂನವ್ರಿಗೆ ಏನಾದರೂ ಇದು ಮಾಡಿದ್ರೆ ಶಿಂದೆ ಗೌರ್ಮೆಂಟ್ ಥರ ಚೇಂಜ್ ಮಾಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ನಿಮ್ಮ ಗೌರ್ಮೆಂಟ್ ಇತ್ತ ಸರ್, ಅಲ್ಲಿ BJP ಗೌರ್ಮೆಂಟ್ ಇತ್ತ, ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರು? ಒಂದೇ ಒಂದು ಇದು ಎಂಟೈರ್ ಪಾರ್ಟಿನ ಸಿಸ್ಟಮೇ ಚೇಂಜ್ ಆಗೋಯ್ತು. ಇಂಥ ಅವಕಾಶಗಳು ಇರುತ್ತೆ. ಆಗಿದೆ, ಇಲ್ಲೂ ಆಗಿದೆ. ಹರೀಶ್ ಸರ್ ಇಲ್ಲೇನಾಗುತ್ತೆ ನೋಡಿ, ಪಕ್ಷಗಳನ್ನ ರೀಡ್ ಮಾಡೋ ವಿಚಾರ ಆದರೆ ಹಿಸ್ಟ್ರಿನಲ್ಲಿ ಲೆಕ್ಕ ಹಾಕೊಂಡ್ರೆ ಯಾವ್ಯಾವ ಪಾರ್ಟಿಗಳೊಂದಿಗೆ ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿತ್ತು, ಸಣ್ಣ ಪುಟ್ಟ ಪಾರ್ಟಿ, ಅದು ಈಶಾನ್ಯ ಭಾರತ ಆಗಲಿ ಬೇರೆ ರಾಜ್ಯಗಳಲ್ಲಾಗಲಿ ಅಲಯನ್ಸ್ ಮೇಲೆ ಫೈಟ್ ಮಾಡಿದಾಗ, ಇನ್ಕ್ಲೂಡಿಂಗ್ TMCನೋ ಬೇರೆ ಪಾರ್ಟಿಗಳು, ಎಲ್ಲ ಪಾರ್ಟಿಗಳು ಕೂಡ TMC ಸಿಡಿದ ಪಾರ್ಟಿ, ಕಾಂಗ್ರೆಸ್ ಸಿಡಿದು ಬಂದ ಪಾರ್ಟಿ TMC ಅಲ್ವಾ? ಎಲ್ಲರೂ ಉದ್ಧಾರ ಆದರೂ, ಆಯಾ ಸ್ಟೇಟ್ಗಳಲ್ಲಿ ಸ್ಟ್ರಾಂಗ್ ಆದರೂ ಕಾಂಗ್ರೆಸ್ ಹಾಳಾಯಿತು ಆ ರಾಜ್ಯಗಳಲ್ಲಿ. ವೇರಾಸ್ BJP ಜೊತೆ ಯಾವ ಪಾರ್ಟಿ ಸೇರ್ತಾರೆ ಅಂತ ಅಂದ್ಕೊಳ್ಳಿ, ಅಲಯನ್ಸು, ಮೈತ್ರಿನೋ ಇನ್ನೊಂದು ಮತ್ತೊಂದು, ಎಲ್ಲ ಪಾರ್ಟಿ ಹಾಳಾದರು. ಅಥವಾ ಮರ್ಜೆ, ನೀವು ಗೋವಾದಲ್ಲಾದ್ರೂ ಲೆಕ್ಕ ಹಾಕೊಳ್ಳಿ, ಯಾವ ಮಹಾರಾಷ್ಟ್ರ ಲೆಕ್ಕ ಹಾಕೊಳ್ಳಿ, ಯಾವುದಾದ್ರೂ ಅಷ್ಟು ಆ ಪಾರ್ಟಿ ಕತೆ ಸರ್ವನಾಶ. ಆ ಪಾರ್ಟಿ ಇತ್ತು ಅಂತಲೇ ಗೊತ್ತಾಗಲ್ಲ, ಅದು ಮರ್ಜ್ ಲೆಕ್ಕಕ್ಕೆ ಬಂದ್ಬಿಡ್ತು. ಸೊ ಇದು ಇನ್ನು ಮೇಲೆ ನಮಗೆ ಹಿಂಗೆ ಆದರೆ ಉಳಿಗಾಲ ಇಲ್ಲ. ಇದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಉಳಿವಿಗಾಗಿ ಹೋರಾಟ, ಡಾರ್ವಿನ್ ಥಿಯರಿ. ಅದಿಲ್ಲ ಅಪ್ಲೈ ಆಗಿ ಪ್ರಾದೇಶಿಕ ಪಕ್ಷಗಳು ಸಿಡಿದೆದ್ವಾ, ಇನ್ನಾಗಲ್ಲಪ್ಪ ಇದೇ ಥರ ಇದ್ದರೆ ನಾವು ಏನೋ ಕೇಸ್ ಹಾಕೋದು, ಇದಾಗೋದು, ಇದೇ ಆಗ್ಬಿಟ್ರೆ ನಮ್ಮ ಗತಿ ಏನು ಅಂತೇಳಿ ಅದ್ರದ್ದೇನೋ ರಿಫ್ಲೆಕ್ಷನ್ಸ್ ಕಾಣಿಸ್ತಾ ಇದೆಯಾ? ಅದ್ರದ್ದು ರಿಫ್ಲೆಕ್ಷನ್ಸ್ ಇದೆ. ಹಾಗಾಗಿನೇ ಸಣ್ಣ ಪಾರ್ಟಿಗಳೆಲ್ಲ ದೇ ಆರ್ ಟ್ರೈಂಗ್ ಟು ಅಲೈನ್. ಅಲೈನ್ಮೆಂಟ್ ಆಗ್ತಿರೋದೇ ಆ ಒಂದು ಉದ್ದೇಶದಿಂದಾನೆ, ಆ ಕಾರಣದಿಂದ ಭಯದಿಂದಾನೂ ಆಗಿರುತ್ತೆ. ಪ್ಲಸ್ ನಾವು ನಾಳೆ ನಮಗೆ ಉಳಿಗಾಲನೇ ಇಲ್ಲ ಅನ್ನೋ ಒಂದು ಮನದಟ್ಟಾದಾಗ ಅವ್ರಿಗೇನಾಗುತ್ತೆ, ಈ ಕಡೆ ಆದ್ರೆ ಹೋಗ್ಬೇಕು, ಇಲ್ಲ ಆ ಕಡೆ. ಒಂದು ಡಿಬೇಟಲ್ಲಿ BJP ಪಕ್ಷದ ನಾಯಕರು ಹೇಳ್ತಾ ಇದ್ರು, ಇದೆ ನಮ್ಮ ರೆಕಾರ್ಡಿಂಗ್ಸು ಇದೆ, ಅದು ವಿಷಯ ಇಷ್ಟೇ, ನೀವು 2 ಡಿಜಿಟ್ ದಾಟ್ತೀರಾ ಮೊದಲು ನೋಡ್ಕೊಳ್ರಿ, 45 ಸೀಟ್ ದಾಟ್ತೀರಾ ನೋಡ್ಕೊಳ್ರಿ, ನೀವು 40 ಸೀಟ್ ಬಂದ್ಬಿಟ್ರಿ ಈ ಸಲ. ಕಾಂಗ್ರೆಸ್ಸು ಎಲ್ಲ ಕಾಲದಲ್ಲೂ ಕೂಡ BJPಗೆ ಒಂದು ಫಿಯರ್ ಫ್ಯಾಕ್ಟರ್ ಆಗಿತ್ತ ಅಂತ. ಆ ಫಿಯರ್ನ ಓವರ್ಕಮ್ ಮಾಡೋದಕ್ಕೇನೆ ಅತಿಯಾಗಿ ಕಾಂಗ್ರೆಸ್ ಬಗ್ಗೆ ಹೇಳೋದು, ಕಾಂಗ್ರೆಸ್ ಬಗ್ಗೆ ಫೋಕಸ್ ಇದೇ ನಡೀತಿತ್ತ. ನಂದು ನಾವೇನಾದ್ರು ಹೇಳ್ಕೊಳ್ಳೋದು ಬೇರೆ, ಅತಿಯಾಗಿ ರಾಹುಲ್ ಗಾಂಧಿ PM, ಆ ಪಕ್ಷನೇ ಹೇಳದೇ ಇದ್ರು ಕೂಡ ಆ ಕಾಯಿನ್ ಮಾಡಿದ್ದು ಜಾಸ್ತಿ ಆಯಿತು. ಪಾರ್ಟ್ ಆಫ್ ದಿ ಸ್ಟ್ರಾಟಜಿ. ಹೌದು, ಅದಾಗಿದೆ. ಅದು ನೀವು ಬೇರೆ ಪಕ್ಷದವ್ರು, ನಿಮ್ದು ಏನಿದೆಯೋ ಅಜೆಂಡಾ ನೀವು ಹೇಳ್ಕೊಂಡು ನೀವು ಆ ಆಧಾರದ ಮೇಲೆ ವೋಟಿಂಗ್ ಕೇಳಬೇಕು. ನಾನು ಹೇಳೋದು, ನೀವು ಬೇರೆ ಪಕ್ಷ ಆಪೋಸಿಟ್ ಪಾರ್ಟಿನವ್ರನ್ನ ಟೀಕೆ ಮಾಡಿ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತೀವಲ್ಲ,